ಹಾಯ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶುಕ್ರವಾರದ ವಿಡಿಯೋ ವ್ಲಾಗ್ ಆಗಿರುತ್ತೆ. ಸೊ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸನೂ ಅಷ್ಟೇ ಇರುತ್ತೆ. ಗುಡಿಸೋದು, ಒರೆಸೋದು, ತೊಳೆಯೋದು, ಅಡುಗೆ, ಪೂಜೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಎಷ್ಟು ಬೇಗ ಕೆಲಸ ಮುಗಿಯುತ್ತೋ ನಾನು ಅಷ್ಟು ಬೇಗ ಹೊರಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಡೆ ಬಸ್ ಕನ್ವೀನಿಯೆಂಟು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಎಷ್ಟು ಬೇಗ ಹೋಗ್ತೀನೋ ಬಸ್ಸು ಅಷ್ಟೇ ಬೇಗ ಸಿಗುತ್ತೆ. ಸೊ ನಿನ್ನೆ ವಿಡಿಯೋಲಾಗ್ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅದೇ ಥರನೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಸೊ ನೆನ್ನೆ ನಾನು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನೈಟೇ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಬೆಳಗ್ಗೆ ಬೇಗನೆ ಹೋಗಿ ಈವ್ನಿಂಗ್ ಬೇಗನೆ ಬರೋದಕ್ಕೆ ಟ್ರೈ ಮಾಡು ಅಂತ ಹೇಳಿದ್ರು. ಶುಕ್ರವಾರ ಅಂತೂ ಕೆಲಸ ಎಷ್ಟೇ ಮಾಡಿದ್ರು ಬೇಗ ಮುಗಿಯೋದೇ ಇಲ್ಲ. ಬಟ್ ನಾನು ಆದಷ್ಟು ಬೇಗನೆ ಮುಗಿಸ್ಕೊತಾ ಇದ್ದೀನಿ. ಕೆಲಸ ಎಲ್ಲ ಮುಗ್ದಿತ್ತು. ಗಾರ್ಡನ್ ಹತ್ರ ಬ್ಲೂ ಟೀದು ಫ್ಲವರ್ ಕಿತ್ಕೊಬರೋಣ ಅಂತ ಹೋಗಿದ್ದೆ. ಸೊ ಅಲ್ಲಿ 2 ಹೊಸದು ಪಾಟ್ಗಳು ತಂದಿಟ್ಟಿದ್ರು, ರೋಸ್ದು ಮತ್ತು ಕರ್ಬೇವಿನ ಸೊಪ್ಪಿಂದು. ಸೊ ರೋಸು ಪಿಂಕ್ ಕಲರ್ ರೋಸು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಗಿಡಗಳನ್ನೆಲ್ಲ ನೋಡಿಕೊಂಡು ಬ್ಲೂ ಟೀದು ಫ್ಲವರ್ ಕಿತ್ಕೊಂಡು ರಿಟರ್ನು ಬರ್ತಿದ್ದೆ. ಅಷ್ಟಲ್ಲೇ ಯಶೋದಮ್ಮ ಈಚೆ ಬಂದಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಹಾಗೆ ಬಂದೆ ಒಳಗಡೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಏನೇನು ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಫ್ಲವರ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಳತೆಯಲ್ಲಿ ನಾನು ಬಾಯ್ಲ್ ಮಾಡ್ಕೊತೀನಿ. 1 ಗ್ಲಾಸ್ ನೀರಿಗೆ 3 ಫ್ಲವರ್ನ ಹಾಕೊತೀನಿ ಅಳತೆಯಲ್ಲಿ. ಸೊ ಆ ಹೂವಿಂದು ರಸ ಬಿಟ್ಕೊಂಡು ಅದು 1/2 ಗ್ಲಾಸ್ ವಾಟರ್ ಆಗೋವಷ್ಟು ನಾನು ಅದನ್ನು ಬಾಯ್ಲ್ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಫ್ಲವರಲ್ಲಿ ಇರೋವಂಥ ಕಲರೆಲ್ಲ ವಾಟರ್ಗೆ ಲೀಕ್ ಆಗುತ್ತೆ. ನೋಡಿ ಇವಾಗ ಇದು 1/2 ಗ್ಲಾಸಷ್ಟು ವಾಟರು ನನಗೆ ಸಿಕ್ಕಿದೆ. ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೋಬೇಕು. ಬ್ಲೂ ಟೀ ನೋಡಿದ್ರಲ್ವಾ ನಾ ಹೇಗೆ ಮಾಡಿದೆ ಬ್ಲೂ ಟೀನ ಅಂತ ಹೇಳಿಬಿಟ್ಟು. ಸೊ 1 ಗ್ಲಾಸ್ ನೀರಲ್ಲಿ 1/2 ಗ್ಲಾಸ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಬೇಕು. ಸೊ ಹೂವಿಂದು ಫ್ಲೇವರ್ ಎಲ್ಲ ವಾಟರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆಗಿ ಸ್ಕೈ ಬ್ಲೂ ಕಲರ್ ಲೈಕ್ ವಾಟರ್ ಬ್ಲೂ ಕಲರು ನಿಮಗೆ ಈ ಥರ ಒಂದು ವಾಟರ್ ಸಿಗುತ್ತೆ. ಸೊ ಇದನ್ನು ಕುಡಿಯೋದ್ರಿಂದ ಏನು ಹೆಲ್ತ್ ಬೆನಿಫಿಟು ಅಂತ ಅಂದರೆ ನನ್ನ ಸ್ಕಿನ್ ಗ್ಲೋ ಆಗುತ್ತೆ. ದೆನ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಕೆಲವ್ರಿಗೆ ತುಂಬ ಬಾಡಿಲಿ ಹೈಡ್ರೇಷನ್ ಹೆಚ್ಚಾಗಿ ಆಗ್ತಿಲ್ಲ ಅಂತ ಅಂದರೆ ಎಷ್ಟೇ ವಾಟರ್ ಕುಡಿದ್ರೂ ತುಂಬ ಡಿಹೈಡ್ರೇಟ್ ಆಗ್ತಿದೆ ಬಾಡಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಈ ವಾಟರು ತುಂಬ ಹೆಲ್ತ್ಫುಲ್ ಆಗುತ್ತೆ. ದೆನ್ ಹೇರ್ ಗ್ರೋತಿಂಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಕಾಂಟ್ರಿಬ್ಯೂಷನ್ಸ್ಗೂ ಇದು ತುಂಬಾ ಒಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕುಡಿಯೋದ್ರಿಂದ ನಮ್ಮ ಸ್ಟಮಕ್ ಕೂಡ ತುಂಬ ಚೆನ್ನಾಗಿ ಡೈಜೆಷನ್ಗೆ ಇಂಪ್ರೂವ್ಮೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಡ್ರಿಂಕ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಬಾಯ್.